ಆತ್ಮೀಯರೇ, ದೇವತಾ ದರ್ಶನ ಹೇಳುವಂತಹ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಆತ್ಮೀಯರೇ, ವಿಶೇಷವಾಗಿ ಶನೈಶ್ಚರನ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಅಂತೇಳಿ ಹೇಳಿ, ಜೀವನದಲ್ಲಿ 2 ಸಲ ಅಥವಾ 3 ಸಲ ಹೀಗೆ ಮನುಷ್ಯನಿಗೆ 7.5 ಶನಿ, ಪಂಚಮ ಶನಿ, ಅಷ್ಟಮ ಶನಿ, ಜನ್ಮ ಶನಿ ಹೀಗೆಲ್ಲ ಬರುತ್ತೆ. ಹಾಗಿದ್ದಾಗ ನಾವೆಲ್ಲರೂ ಕೂಡ ಶನೈಶ್ಚರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೇವೆ, ಪೂಜೆ ಮಾಡ್ತೇವೆ, ನಮಸ್ಕಾರ ಮಾಡ್ತೇವೆ. ಅರ್ಥ ಏನಂತಂದರೆ, ಆ ಭಗವಂತನ ಪರಿಪೂರ್ಣವಾದಂತಹ ಅನುಗ್ರಹ ಆಗಲಿ ಹೇಳುವಂಥ ಉದ್ದೇಶದಿಂದ ಶನೈಶ್ಚರನನ್ನು ಸ್ಮರಣೆ ಮಾಡ್ತೇವೆ. ಅಂತಹ ಆ ಶನೈಶ್ಚರನನ್ನು ವಿಶೇಷವಾಗಿ ಶನಿವಾರ ದಿವಸ ಅಥವಾ ಭಾನುವಾರ ದಿವಸ ಅಥವಾ ಗುರುವಾರ ದಿವಸ ಹೀಗೆ ನಿಮಗೆ ಅನುಕೂಲ ಆಗುವಂತಹ ಒಂದು ದಿವಸದಲ್ಲಿ ಅಥವಾ ಪ್ರತಿನಿತ್ಯವೂ ಕೂಡ ನಿಮಗೆ ಬಹಳ ಕಷ್ಟ ಇದೆ ಅಂತಾದರೆ ಆ ಕಷ್ಟದ ಪರಿಹಾರಕ್ಕೋಸ್ಕರವಾಗಿ ದಶರಥ ಕೃತ ಶನೈಶ್ಚರ ಸ್ತೋತ್ರ ಅಂತಿದೆ. ಈ ಸ್ತೋತ್ರವನ್ನು ಶ್ರವಣ ಮಾಡುವ ಮಾತ್ರದಿಂದ ನಮ್ಮೆಲ್ಲರ ಅನೇಕ ಜನ್ಮಾರ್ಜಿತವಾದಂತಹ ದೋಷಗಳೆಲ್ಲ ಪರಿಹಾರ ಆಗ್ತದೆ ಅಂತೇಳಿ ಹೇಳ್ತದೆ. ಅಂತಹ ಶನೈಶ್ಚರನ ಸ್ತೋತ್ರವನ್ನು ನಾವೆಲ್ಲರೂ ಕೂಡ ಶ್ರವಣ ಮಾಡೋಣ, ಪ್ರಾರ್ಥನೆ ಮಾಡೋಣ. ಹಾಗೆ ಏತಾನಿ ಶನಿನಾಮಾನಿ ಜಪೇ ದಶ್ವತ್ಥ ಸನ್ನಿಧೌ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಶನಿವಾರ ದಿವಸ ಅರಳಿ ಮರ ಅಥವಾ ಅಶ್ವತ್ಥ ಮರವನ್ನು ಪ್ರದಕ್ಷಿಣೆ ಮಾಡ್ತಾ ಈ ಸ್ತೋತ್ರವನ್ನು ಕೇಳುವ ಮಾತ್ರದಿಂದ ಶನೈಶ್ಚರನ ದೋಷಗಳು ನಿವೃತ್ತಿಯಾಗುತ್ತದೆ ಎಂಬುದಾಗಿ ಹೇಳಿದ್ದಾರೆ. ದುಃಖಂ ದಿನೇಶಾತ್ಮಜ ಎಂಬುದಾಗಿ ಹೇಳಿದರು. ದುಃಖಗಳನ್ನು ಶನೈಶ್ಚರನ ಇಡ್ತಾನೆ. ಅದೇ ತರಹ ತತ್ಕ್ಷಣಾತ್ ಅಂದರೆ ಒಂದು ಕ್ಷಣದಲ್ಲಿ ಹರಸಿ ಅಂದರೆ ತುಷ್ಟೋ ದದಾಸಿ ರಾಜ್ಯಂಚ ರುಷ್ಟೋ ಹರಸಿ ತತ್ಕ್ಷಣಾತ್ ಅಂತ ಒಂದು ಕ್ಷಣ ಮಾತ್ರದಲ್ಲಿ ಆ ಶನೈಶ್ಚರನು ನಮಗೆ ಹರಸುವಂಥ ಅನುಗ್ರಹವನ್ನು ಕೂಡ ಮಾಡ್ತಾನೆ ಎಂಬುದಾಗಿ ಹೇಳಿದ್ದಾರೆ. ಅಂತಹ ಶ್ಲೋಕವನ್ನು ನಾವೆಲ್ಲರೂ ಕೂಡ ಶ್ರವಣ ಮಾಡೋಣ. ನೀಲಾಂಜನ ಸಮಾಭಾಸಂ ರವಿಪುತ್ರಂಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಬೋಲೋ ಶನೈಶ್ಚರ ಸ್ವಾಮಿ ಮಹಾರಾಜ ಕೀ ಜೈ. ಅಥ ದಶರಥ ಕೃತ ಶನೈಶ್ಚರ ಸ್ತೋತ್ರಂ. ಅಸ್ಯ ಶ್ರೀ ಶನೈಶ್ಚರ ಸ್ತೋತ್ರ ಮಹಾಮಂತ್ರಸ್ಯ ಕಶ್ಯಪ ಋಷಿಃ ಅನುಷ್ಠುಪ್ ಛಂದಃ ಮಂದಗತಿ ಸೌರಿರ್ದೇವತಾ. ಮಮ ಅಂಥೇಳಿ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ಶನೈಶ್ಚರ ಪ್ರಸಾದ ಸಿದ್ಧ್ಯರ್ಥೆ ಜಪೇ ವಿನಿಯೋಗಃ. ನೀಲಾಂಜನ ಸಮಾಭಾಸಂ ರವಿಪುತ್ರಂಜಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಧ್ಯಾನಂ ನೀಲಾಂಬರಶೂಲಧರಃ ಕಿರೀಟಿ ಗೃಧ್ರಸ್ಥಿತಃ ಪಾಶಃ ಕರೋ ಧನುಷ್ಮಾನ್ ಚತುರ್ಭುಜ ಸೂರ್ಯಸುತಃ ಪ್ರಶಾಂತಃ ಸದಾಸ್ತು ಮಹ್ಯಂ ವರಮಂದಗಾಮಿನಿ. ಸ್ತೋತ್ರಃ. ಓಂ ನಮಃ ಕೃಷ್ಣಾಯ ನೀಲಾಯ ನೀಲಾಂಜನ ನಿಭಾಯ ಚ ನಮೋ ನೀಲಮಯೂಖಾಯ ನೀಲೋತ್ಪಲ ನಿಭಾಯ ಚ ನಮೋ ನಿರ್ಮಾಂಸದೇಹಾಯ ದೀರ್ಘಶತ್ರುಜಟಾಯ ಚ ನಮೋ ವಿಶಾಲನೇತ್ರಾಯ ಶುಷ್ಕೋರ್ಧರಧರಾಯ ಚ ನಮೋ ವಿಶಾಲನೇತ್ರಾಯ ಶುಷ್ಕೋದರಧರಾಯ ಚ ನಮಃ ಪುರುಷಗಾತ್ರಾಯ ಸ್ಥೂಣರೋಮ್ನೇ ನಮೋ ನಮಃ. ನಮೋ ನಮೋ ನಮಃ ಪುರುಷಗಾತ್ರಾಯ ಸ್ಥೂಲರೋಮ್ಣೇ ನಮೋ ನಮಃ. ನಮೋ ನಿತ್ಯಂ ಕ್ಷುಧಾರ್ತಾಯ ಶತೃಪ್ತಾಯ ಚ ತೇ ನಮಃ. ನಮೋ ದೀರ್ಘಾಯ ಶುಷ್ಕಾಯ ಕಾಲರೌದ್ರ ನಮೋಸ್ತುತೆ. ನಮೋ ನಮಸ್ತೆ ಕ್ರೋಧರೂಪಾಯ ದುರ್ನಿರೀಕ್ಷಾಯ ತೇ ನಮಃ. ನಮಸ್ತೆ ಘೋರದಂಷ್ಟ್ರಾಯ ಭೀಷಣಾಯ ಕರಾಳಿನೇ. ನಮಸ್ತೆ ಸರ್ವಭಕ್ಷಾಯ ವಲೀಮುಖ ನಮೋಸ್ತುತೆ. ಸೂರ್ಯಪುತ್ರ ನಮಸ್ತೆಸ್ತು ಭಾಸ್ಕರಿನ್ ಭಜದಾಯಿನೇ. ಅಧೋ ದೃಷ್ಟೇ ನಮಸ್ತೆಸ್ತು ಸಂವರ್ತಕ ನಮೋಸ್ತುತೆ. ನಮಃ ಕಾಲಾಗ್ನಿರುದ್ರಾಯ ಕೃತಾಂತಾಯ ನಮೋ ನಮಃ. ನಮೋ ಮಂದಗತೆ ತುಭ್ಯಂ ನಿಸ್ತ್ರಿಂಶಾಯ ನಮೋ ನಮಃ. ತಪಸಾ ಜ್ಞಾನರೂಪಾಯ
ನಿತ್ಯಜ್ಞಾನರತಾಯ ಚ ಜ್ಞಾನಚಕ್ಷೋ ನಮಸ್ತೆಸ್ತು ಕಶ್ಯಪಾತ್ಮಜಸೂನವೇ ಮಯೈವಂ ಸ್ತೂಯಮಾನಸ್ತ್ವಂ ಸೌಮ್ಯೋ ಭವ ಶನೈಶ್ಚರ ದ್ವಾದಶಾಷ್ಟಮಜನ್ಮಾದಿ ದ್ವಿತೀಯಸ್ಥಾನಸಂಭವಾಃ ತತ್ತಲ್ಲಗ್ನಸ್ಥಿತಾ ದೋಷಾಃ ಸರ್ವೇ ನಶ್ಯಂತು ಮೇ ಪ್ರಭೋ ತುಷ್ಟೋ ದದಾಸಿ ರಾಜ್ಯಂಚ ಹೃಷ್ಟೋ ಹರಸಿ ತತ್ಕ್ಷಣಾತ್ ದೇವಾಸುರಮನುಷ್ಯಾಶ್ಚ ಸಿದ್ಧವಿದ್ಯಾಧರೋರಗಾಃ ಬ್ರಹ್ಮಶಕ್ರಾದಯಶ್ಚೈವ ಮುನಯಶ್ಚ ಸಪ್ತಸಾತಾರಕಾಃ ಬ್ರಹ್ಮಶಕ್ರಾದಯಶ್ಚೈವ ಮುನಯಃ ಸಪ್ತತಾರಕಾಃ ಸ್ಥಾನಭ್ರಷ್ಟಾ ಭವಂತಿಹ ತವ ದೃಷ್ಟಾವಲೋಕಿತಾಃ ದೇಶಾಶ್ಚ ನಗರಗ್ರಾಮಾಃ ಪರ್ವತಾಃ ಸರಿತಃ ಹೃದಾಃ ರೌದ್ರದೃಷ್ಟ್ಯಾ ತ್ವಜಾ ದೃಷ್ಟ್ಯಾ ಭ್ರಂಶಂ ಯಾಂತೇವ ತತ್ಕ್ಷಮಾತ್ ಪ್ರಸಾದಂ ಕುರುತೆ ಸೌರೇ ವರಾರ್ಥೀ ತ್ವಾಂ ಸಮಾಗತಃ ಶ್ಲೋಕಃ ಕೋಣಶ್ಚನೈಶ್ಚರೋ ಮಂದಃ ಛಾಯಾಹೃದನನಂದನಃ ಮಾರ್ತಾಂಡಜೋಯಮಸ್ಸೌರೀ ಪಾತಂಗೀ ಗ್ರಹನಾಯಕಃ ಬ್ರಹ್ಮಣ್ಯಕ್ರೂರಕರ್ಮಾ ಚ ನೀಲವಸ್ತ್ರಾಂಜನದ್ಯುತಿಃ ತ್ವಮೇವಂ ಸ್ತೂಯತೆ ಸೌರೇ ಸೌಮ್ಯೋ ಭವ ಶನೈಶ್ಚರ ಕೋಣಸ್ಥಃ ಪಿಂಗಲೋ ಬಭ್ರುಃ ಕೃಷ್ಣೋ ರೌದ್ರೋऽन्तಕೋ ಯಮಃ ಸೌರಿಶ್ಶನೈಶ್ಚರೋ ಮಂದಃ ಪಿಪ್ಪಲಾದಿಷು ಸಂಸ್ಥಿತಃ ಏತಾನಿ ಶನಿನಾಮಾನಿ ಜಪೇದಶ್ವತ್ಥಸನ್ನಿಧೌ ಶನೈಶ್ಚರಕೃತಾ ಪೀಡಾ ನ ಕದಾಚಿದ್ಭವಿಷ್ಯತಿ ಕಾಲನೀಲಾಂಜನಪ್ರಖ್ಯಂ ನೀಲಜೀಮೂತಸನ್ನಿಭಂ ಛಾಯಾಮಾರ್ತಾಂಡಸೂನಂಚ ಪ್ರಣಮಾಮಿ ಶನೈಶ್ಚರಂ ನಮೋರ್ಕಪುತ್ರಾಯ ಶನೈಶ್ಚರಾಯ ನೀಲಾಭ್ರವರ್ಣಾಜಿತಮೇಖಲಾಯ ಸ್ತುತ್ವಾ ರಹಸ್ಯಂ ಪ್ರಣತೋಸ್ಮಿ ನಿತ್ಯಂ ಫಲಪ್ರದೋ ಮೇ ಭವ ಸೂರ್ಯಪುತ್ರ ನೀಲಾಂಜನಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತಂ ನಮಾಮಿ ಶನೈಶ್ಚರಂ ಇತಿ ದಶರಥಕೃತ ಶನೈಶ್ಚರ ಸ್ತೋತ್ರಂ. ನೋಡಿ, ವಿಶೇಷವಾಗಿ ಶನಿದೋಷ ಇದ್ದಾಗ ಬನ್ನಿ ಮರ ಪ್ರದಕ್ಷಿಣೆ ಮಾಡುವಾಗ ಅಥವಾ ಅಶ್ವತ್ಥ ಮರ ಪ್ರದಕ್ಷಿಣೆ ಮಾಡುವಾಗ ಈ ಒಂದು ಶ್ಲೋಕ ಪಠನೆ ಮಾತ್ರದಿಂದ ವಿಶೇಷವಾದಂಥ ಶನೈಶ್ಚರನ ಅನುಗ್ರಹವಾಗತ್ತೆ ಎಂಬುದಾಗಿ ಹೇಳಿದ್ದಾರೆ. ಯಾಕಂದರೆ ದೇವತೆಗಳಿಗೆ ಹಾಗೆ ಎಲ್ಲರಿಗೂ ಕೂಡ ಮನುಷ್ಯಾಶ್ಚ ಸಿದ್ಧ ವಿದ್ಯಾಧರೋನಗಾಹ ಅಂದರೆ ಯಕ್ಷರಿಗೆ, ಗಂಧರ್ವರಿಗೆ, ಕಿನ್ನರಿಗೆ, ಹೀಗೆ ಎಲ್ಲರಿಗೂ ಕೂಡ ಶನೈಶ್ಚರನು ಕಾಡಿಯೇ ಕಾಡ್ತಾನೆ ಹೇಳುವಂಥದ್ದು. ಹಾಗಾಗಿ ನಾವು ಯಶ್ಕಶ್ಚಿತ್ ಮನುಷ್ಯರು, ಹಾಗಾಗಿ ಅಂತಹ ಭಯದಿಂದ, ಚಿಂತೆಯಿಂದ ಹೊರಗಡೆ ಬರಲಿಕ್ಕೆ ಇಂತಹ ಅನೇಕ ಸ್ತೋತ್ರಗಳಿದೆ. ಹಾಗಾಗಿ ಇದನ್ನು ಕೂಡ ಶ್ರವಣ ಮಾಡಿ. ಹಾಗೆ ಯಾರು ಈ ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅಂಥವು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.